ಸಸಿಗಳನ್ನು ನೀಡುವ ಮುಖಾಂತರ ಅತಿ ಸರಳವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡ ಗುತ್ತಿಗೆದಾರ ನಾನಾ ಸಾಹೇಬ್ ಭವತಾಡೆ. ಸ್ನೇಹಿತರ ಬಂಧುಗಳ ಶುಭಾಶೀರ್ವಾದಗಳೇ ನನಗೆ ಶ್ರೀರಕ್ಷೆ ಅಂತ ಸಾಮಾಜಿಕ ಕಾರ್ಯಕರ್ತ ಹಾಗೂ ಪ್ರಥಮ ದರ್ಜೆ ಗುತ್ತಿಗೆದಾರ ನಾನಾ ಸಾಹೇಬ್ ಭವತಾಡೆ ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ತಮ್ಮ ಜನ್ಮದಿನ ನಿಮಿತ್ತ ಗೆಳೆಯರ ಬಳಗದಿಂದ ಸಸಿ ಸ್ವೀಕರಿಸಿ ಮಾತನಾಡಿದ ಅವರು, ಜನ್ಮದಿನದ ಸಂದರ್ಭದಲ್ಲಿ ಕೇಕ್ ಕಟ್ ಮಾಡೋದು ಅಥವಾ ಇನ್ನಿತರ ಆಡಂಬರದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವ ಬದಲು ಸಸಿಗಳನ್ನು ಕೊಡುವ ಮೂಲಕ ಹಸಿರು ಉಳಿಸುವ, ಪರಿಸರದ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಿರುವೆ. ಪ್ರತಿ ಮನೆಯ ಮುಂದೆ ಪ್ರತಿಯೊಬ್ಬರು ಸಸಿಗಳನ್ನು ನೆಟ್ಟಾಗ ಮಾತ್ರ ಪರಿಸರದ ಜೊತೆಗೆ ತಮ್ಮ ಆಯುಷ್ಯವನ್ನು ಹೆಚ್ಚಿಸಿದಂತಾಗುತ್ತದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಪರಿಸರ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡೋಣ ಅಂತ ಕರೆ ಕೊಟ್ಟರು. ಇದೇ ಸಂದರ್ಭ ಹುಟ್ಟುಹಬ್ಬದ ಶುಭಾಶಯ ಕೋರಿದ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದರು. ಈ ಸಂದರ್ಭ ಪುರಸಭಾ ಸದಸ್ಯ ದತ್ತಾ ವಾಸ್ತರ್, ಉದ್ಯಮಿಗಳಾದ ಮಲ್ಲಿಕಾರ್ಜುನ್ ಅಂದಾನಿ, ದೀಪಕ್ ತಳವಾರ, ಸುನೀಲ್ ಅಕ್ಕಿವಾಟೆ ಸೇರಿದಂತೆ ಅನೇಕ ಜನ ಉಪಸ್ಥಿತರಿದ್ದರು. ಸತೀಶ್ ಕೋಳಿ. ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಎಲ್ಲ ನನ್ನ ಸ್ನೇಹಿತ ಬಳಗದವರಿಗೂ ಹಾಗೂ ಕುಟುಂಬದ ಸದಸ್ಯರಿಗೂ ಮತ್ತು ಎಲ್ಲ ರೈತ ಬಾಂಧವರಿಗೂ, ಸಮಾಜದ ಬಾಂಧವರಿಗೂ ಧನ್ಯವಾದಗಳನ್ನು ಕೋರುತ್ತೇನೆ. ವಿಶೇಷದಿಂದ ಹುಟ್ಟುಹಬ್ಬದಲ್ಲಿ ಸಸಿಗಳು ಒಂದು ಸರಳ ರೀತಿಯಿಂದ ಹುಟ್ಟುಹಬ್ಬವನ್ನು ನಾನು ಆಚರಿಸಿಕೊಂಡಿದ್ದೇನೆ. ನನಗೆ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋದು ಬೇಡವಾಗಿತ್ತು. ಆದರೂ ಎಲ್ಲ ಸ್ನೇಹಿತರು ಅವರಾಗಿ ಸ್ವಯಂ ಪ್ರೇರಿತವಾಗಿ ಬಂದು ಇವತ್ತು ನನ್ನ ಒಂದು ಸರಳವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿದ್ದಕ್ಕೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇವತ್ತಿನ ದಿವಸ ಯಾವುದೂ ಹಾರ, ತುರಾಯಿ, ಶಾಲ, ಕೇಕ ಯಾವುದೂ ಒಂದು ಆಡಂಬರದ ಜನ್ಮದಿನ ಆಚರಿಸಿಕೊಳ್ಳದೆ ಸರಳವಾಗಿ ಒಂದು ಸಸಿ ನೆಡುವ ಕಾರ್ಯಕ್ರಮ ನಿಮಿತ್ತವಾಗಿ ಎಲ್ಲರಿಗೆ ಒಂದು ಸಸಿ ಕೊಡುವ ಕಾರ್ಯಕ್ರಮವನ್ನು ಇಟ್ಕೊಂಡು ಇವತ್ತೆಲ್ಲ ನಾವು ಸ್ನೇಹಿತರು ಕುಳ್ಕೊಂಡು ಒಂದು ಸರಳವಾಗಿ ಜನ್ಮದಿನಾಚರಣೆ ಆಚರಿಸಿಕೊಂಡಿದ್ದೀವಿ. ಎಲ್ಲ ನನ್ನ ಸ್ನೇಹಿತ ಬಳಗರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತೇನೆ.